ಗ್ಯಾರಂಟಿ ನಿಲ್ಲಿಸುತ್ತಾರೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ವಿರೋಧ ಪಕ್ಷ ಇರೋದೇ ಟೀಕೆ ಮಾಡೋಕೆ, ಏನೇ ಒಳ್ಳೇದು ಮಾಡಿದ್ರೂ ಅದನ್ನು ತಡೆಯೋಕೆ ಅವರಿರೋದು. ಅರ್ಹ ಫಲಾನುಭವಿಗಳ ಪತ್ತೆಗೆ ಗ್ಯಾರಂಟಿ ಪರಿಷ್ಕರಣೆ ಮಾಡಲಾಗ್ತಿದೆ. ಕರ್ನಾಟಕದವರಿಗೆ ನಾವು ಈ ಗ್ಯಾರಂಟಿ ಕೊಡ್ತಿರೋದು, ಹೊರಗಡೆ ರಾಜ್ಯದವರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಓಟ್ ಇಲ್ಲದವರಿಗೆ ಯಾಕೆ ಕೊಡಬೇಕು? ನಾವು ಉಚಿತ ಬಸ್ ಪ್ರಯಾಣಕ್ಕೆ ಒಂದು ಐಡೆಂಟಿಟಿ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ. ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳ್ತಾರೆ, ಅವರಿಗೆ ಶಕ್ತಿ ಜಾಸ್ತಿ ಸಿಗಬೇಕು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಮಗೆ ನೇರವಾಗಿ ಕರೆಕ್ಟಾಗಿ ಅವರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರು ಡ್ರಾ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು? ನಾವು ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ. ನಿಲ್ಲಿಸೋದು ನಮ್ಮ ಗ್ಯಾರಂಟಿಗಳಿಗೆ ಮರು ಅರ್ಜಿ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಗ್ಯಾರಂಟಿಗಳನ್ನು ನಿಲ್ಲಿಸುತ್ತಿಲ್ಲ, ಗ್ಯಾರಂಟಿಗಳು ಅರ್ಹರಿಗೆ ಹೋಗಬೇಕು, ಹಾಗಾಗಿ ಪರಿಷ್ಕರಣೆ ಮಾಡಲಾಗ್ತಿದೆ. ಬಿಜೆಪಿ ಅವರಿಗೆ ಯಾಕೆ ಆತಂಕ, ಅವರಿಗೆ ಯಾಕೆ ಸಮಸ್ಯೆ? ಮತ್ತೆ ಎಲ್ಲರಿಂದ ಅರ್ಜಿ ಹಾಕಿದಾಗ ಪರಿಶೀಲನೆ ಮಾಡಲು ಸುಲಭ. ಬಿಜೆಪಿ ಅವರು ನಮ್ಮ ಕಾರ್ಯಕರ್ತರಿಗೆ ಗ್ಯಾರಂಟಿಗಳು ಬೇಡ ಅಂತ ಅಭಿಯಾನ ಮಾಡಲಿ, ಅವರಿಗೆ ಗ್ಯಾರಂಟಿ ಬೇಡ ಅಂದರೆ ತಗೊಳ್ಳೋದು ಬೇಡ, ಬೇರೆಯವರು ತಗೋತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಂಬರ್ 1 ವೆರಿ ಕ್ಲಿಯರ್, ಗ್ಯಾರಂಟೀಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಅದಕ್ಕೆ ಬಿ ಜೆ ಪಿಯವ್ರು ಯಾಕೆ ಆತಂಕ ಪಡ್ತಾ ಇದ್ದಾರೆ? ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಇಲ್ಲ ಅಲ್ಲ, ಫಸ್ಟ್ ನಿಮ್ಮ ಕಾರ್ಯಕರ್ತರಿಗೆ ಹೇಳ್ರಪ್ಪ ಇದನ್ನು ಬಿಡಲಿಕ್ಕೆ, ನಮ್ಗೆ ಬೇಡ, ಸರ್ಕಾರದ ದುಡ್ಡು ಬೇಡ ನಮಗೆ ಅಂತ ಹೇಳಿ ಏನೋ ಗ್ಯಾರಂಟಿಗಳನ್ನು ಗಿವ್ ಅಪ್ ಮಾಡಿ, ನೀವು ಅಭಿಯಾನ ಮಾಡಿ ಬಿ ಜೆ ಪಿಯವರು. ನೋಡಿ, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ಗ್ಯಾರಂಟಿಗಳ ಮಾನದಂಡಗಳನ್ನು ಬದಲಾವಣೆ ಮಾಡುವ ಮೂಲಕ ಜನರಲ್ಲಿ ಗೊಂದಲ ಮೂಡಿಸ್ತಾ ಇದೆ. ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸುವುದಕ್ಕೆ ಕಷ್ಟಪಡ್ತಾ ಇದೆ. ಅದಕ್ಕಾಗಿ ಮುಖ್ಯಮಂತ್ರಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕುರಿತು ತಕ್ಷಣ ಶ್ವೇತಪತ್ರ ಮಂಡಿಸಬೇಕು. ಜನರ ನಿರೀಕ್ಷೆಗೆ ತಕ್ಕಂತೆ ಆಡಳಿತ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದೇ ವಿಚಾರವಾಗಿ ಮಾತಾಡಿರುವ ಸಂಸದ ಗೋವಿಂದ ಕಾರಜೋಳ, ಸರ್ಕಾರ ಕಳೆದ 3 ವರ್ಷದಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿದೆ. ಹಾಗಾಗಿ ಪರಿಷ್ಕರಣೆ ಹೆಸರಲ್ಲಿ ಗ್ಯಾರಂಟಿ ಯೋಜನೆಗೆ ಹೊಸದಾಗಿ ಅರ್ಜಿ ಕರೆಯಲು ಮುಂದಾಗಿದೆ. ಈಗ ಏಕಾಏಕಿ ಗ್ಯಾರಂಟಿ ಪರಿಷ್ಕರಿಸುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪವನ್ನು ಹುಡುಕ್ತಾ ಇದೆ. ಅದ್ರ ಬದಲಾಗಿ ಬಹಿರಂಗ ಸತ್ಯವನ್ನು ಒಪ್ಕೋಬೇಕಾಗ್ತದೆ. ಏನು ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ತೊಂದರೆಗೀಡಾಗಿದೆಯೋ, ಇವರೇ ಘೋಷಿಸಿದಂತ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತ ಏನ್ ಹೇಳಿದಂತ ಸಂದರ್ಭದಲ್ಲಿ ಆಂಧ್ರದಲ್ಲೂ ಕೂಡ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ, ಅಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿದೆ. ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೂಡ ಕೊಡದೇ ಇರತಕ್ಕಂತ ಪರಿಸ್ಥಿತಿ ಹಿಮಾಚಲ ಪ್ರದೇಶದಲ್ಲೂ ಇದೆ, ತೆಲಂಗಾಣದಲ್ಲೂ ಇದೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಈಗ ಒಂದೊಂದೇ ನೆಪಗಳನ್ನು ಒಡ್ಡಿ ಕತ್ರಿ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು ಕೊಡಿ ಅಂತ ರಾಜ್ಯದ ಜನ ಯಾರೂ ಕೂಡ ನಿಮ್ಮ ಮುಂದೆ ಕೈ ಚಾಚಿರಲಿಲ್ಲ. ನೀವೇ ಘೋಷಣೆ ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷನೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಅಪಮಾನ ಮಾಡುವಂತ ಕೆಲಸ, ಫಲಾನುಭವಿಗಳಿಗೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಸರ್ಕಾರ ಕಳೆದ 3 ವರ್ಷದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಿದೆ, ಸಂಪನ್ಮೂಲ ಕ್ರೋಢೀಕರಿಸುವಲ್ಲಿ ವಿಫಲವಾಗಿದೆ. ಗ್ಯಾರಂಟಿಗಳ ಯೋಜನೆಯನ್ನ ಪರಿಷ್ಕರಣೆ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಗ್ಯಾರಂಟಿ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತರ್ತೀವಂತೇಳಿ SCP TSP ಹಣ 48,543 ಕೋಟಿ ಬೇರೆ ಉದ್ದೇಶಕ್ಕೆ ಬಳಸಿಕೊಂಡ್ರು. ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಪರಿಷ್ಕರಣೆ ಹೆಸರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಕುತ್ತು ಬಂದಿದೆ. ಅದಕ್ಕಾಗಿ ನಾಡಿನ ಜನ ಎಚ್ಚೆತ್ತುಕೊಂಡು ಹೋರಾಟವನ್ನು ಮಾಡಬೇಕು ಅಂತೇಳಿ ನಾನು ಗೃಹ ಇಲಾಖೆಗೆ ಪ್ರಿಯಾಂಕ್ ಖರ್ಗೆ ಅಸಮರ್ಥರು ಎಂಬ ಬಿಜೆಪಿ ಟೀಕೆಗಳಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಚಿವರು, ನಾನು ಯಾವಾಗಲೂ ಹೊಣೆಗಾರಿಕೆ ತಗೊಳ್ಳೋಕೆ ಸಿದ್ಧ ಇದ್ದೀನಿ. ಅಶೋಕ್, ಆರ್ ಜ್ಞಾನೇಂದ್ರ, ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದಾಗ ಏನೇನಾಯಿತು ಅದಕ್ಕೆಲ್ಲ ಅವರೇ ಹೊಣೆಗಾರಿಕೆ ಹೊರತಾರಾ? ಎಲ್ಲ ಠಾಣೆಗಳನ್ನು ಅವರು ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ? ಲಂಚ ಅನ್ನೋದು ಇರಲೇ ಇಲ್ವಾ ಅವರ ಅವಧಿಯಲ್ಲಿ? ಅಶೋಕ್ ಜವಾಬ್ದಾರಿಯಿಂದ ಒಂದು ಸಲಾನೂ ಮಾತನಾಡಿಲ್ಲ. ಅವರ
ಶಿರಹಟ್ಟಿ ಶಾಸಕ ಲಂಚ ತಗೊಂಡು ಟ್ರ್ಯಾಪ್ ಆದ್ರಲ್ಲ, ಒಪ್ಕೊಂಡ್ರಾ ಅಂತ ಅಶೋಕ್ಗೆ ಪ್ರಶ್ನೆಗೆ ಕಿಡಿಕಾರಿದ್ದಾರೆ. ವಿರೋಧ ಪಕ್ಷದವರೇ ಈಗ ನೋಡಿ ಅಪ್ಪ, ನಾನು ಯಾವಾಗಲೂ ಹೊಣೆಗಾರಿಕೆ ಬಗ್ಗೆ ಮಾತಾಡ್ತೀನಿ, ಹೌದಾ? ನಾನು ಹೊಣೆಗಾರಿಕೆ ತೊಗೊಳಕ್ಕೆ ರೆಡಿ ಇದ್ದೀನಿ. ಅಂದರೆ ಅವ್ರು ಆಗಿರುವ ಸಂದರ್ಭದಲ್ಲಿ ಏನೇನಾಯಿತು ತಮ್ಗೆ ಗೊತ್ತಿದೆ. ಅಶೋಕ್ ಅವರು ಇರ್ಬೋದು, ಅಥವಾ ಅರ್ಗ ಜ್ಞಾನೇಂದ್ರ ಅವರು ಇರ್ಬೋದು, ಅಥವಾ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಏನೇನು ಹಗರಣಗಳಾಗಿದ್ದು ಅವರೇ ನೇರವಾಗಿ ಹೊಣೆಗಾರಿಕೆನಾ? ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ಅಶೋಕ್ ಅವ್ರದ್ದು. ಹಿಂಗೆ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಅವ್ರು ಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ. ಈಗ ವಿರೋಧ ಪಕ್ಷದಲ್ಲಿದ್ದಾರೆ. ಈಗ ಅವರ MLA ಲಂಚ ತೊಗೊಂಡಿದ್ರಲ್ಲಪ್ಪ, ಏನು ಅದ್ರ ಬಗ್ಗೆ ಹೊಣೆಗಾರಿಕೆ ತೊಗೊಂಡ್ರೆ ಇವ್ರು ವಿರೋಧ ಪಕ್ಷದವ್ರೆ? ಟ್ರ್ಯಾಪ್ ಆದ್ರೆ ಲೋಕಾಯುಕ್ತದಲ್ಲಿ ನಮ್ಮ ಶಿರಹಟ್ಟಿ MLA ಅವರಲ್ಲ ಅವರು. ಅದಕ್ಕೆ ಯಾರು ಜವಾಬ್? ಮಾಜಿ ಸಚಿವ ಜಮೀರ್ ಅಹಮದ್ ಸಚಿವ ಸ್ಥಾನಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಈ ಕುರಿತು ಮಾತಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿದ್ದೇನೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದಾಗ ಅಭಿಪ್ರಾಯ ಹೇಳಿದ್ದೇನೆ. ಮುಸ್ಲಿಂ ಸಮುದಾಯವೇ ನಮಗೆ ಹೆಚ್ಚು ಮತ ಹಾಕುವುದು, ಹೀಗಾಗಿ ಜಮೀರ್ ಹಾಗೂ ಮತ್ತೊಬ್ಬರಿಗೆ ಅವಕಾಶ ನೀಡಿ ಅಂತ ಹೇಳಿದ್ದೇನೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಡಿಷನಲ್ ಮಾಡಿ ಅವ್ರಿಗೊಂದು ಕೊಡಿ, ಇನ್ನೊಂದೊಬ್ರು ಹೊಸಬ್ರಿಗೆ ಕೊಡೋಂತ ಹೇಳಿದ್ದೀವಿ. ಹೋದ್ಸಲ 2 ಇತ್ತು, 3 ಮಾಡಿ. ಒಂದು ಜಮೀರ್ ಅವ್ರಿಗೆ ಕೊಡಿ, ಇನ್ನೊಂದು ಯಾರು ಇದ್ದಾರೆ ಅವ್ರಿಗೆ ಕೊಡೋಂತ ಹೇಳಿದ್ದೀವಿ. ಯಾಕಂದ್ರೆ ಒಂದು ಜಾಸ್ತಿ ಮಾಡೋದು ಅವಶ್ಯಕತೆ ಇದೆ, ಯಾಕಂದ್ರೆ ಓಟ್ ಜಾಸ್ತಿ ಹಾಕೋರು ಅವರೇ. ನಮಗೆ 3 ಕೊಡೋದ್ರಲ್ಲೇನು ತಪ್ಪಿಲ್ಲ, ಕೊಡಬೇಕು. ಜೂನ್ 18ರಂದು ನಡೆಯುವ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಇದೆ. ಈ ಹಿನ್ನೆಲೆ ನಾಳೆಯಿಂದ 3 ದಿನಗಳ ಕಾಲ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. ನಾಳೆ ಸಂಜೆ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದೆ. 5 ಅಭ್ಯರ್ಥಿಗಳಿಗೆ 5 ತಂಡಗಳಾಗಿ ಮತ ಹಾಕುವ ಬಗ್ಗೆ ತರಬೇತಿ ನೀಡಲಾಗುತ್ತೆ. ಶಾಸಕರಿಗಾಗಿ 150 ರೂಂಗಳನ್ನು ಸಿಎಂ ಡಿಕೆಶಿ ಬೆಂಬಲಿಗರು ಬುಕ್ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಕುಮಾರಸ್ವಾಮಿ ಯತ್ನಿಸ್ತಾ ಇದ್ದಾರೆ ಅಂತ ಶಾಸಕ HC ಬಾಲಕೃಷ್ಣ ಆರೋಪಿಸಿದ್ದಾರೆ. 14 ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಜೆಡಿಎಸ್ನಲ್ಲಿದ್ದ ಶಾಸಕರು ಪಕ್ಷೇತರರನ್ನ ಸೆಳೀತಾ ಇದ್ದಾರೆ ಅಂತ HDK ವಿರುದ್ಧ ಗುಡುಗಿದ್ದಾರೆ. ಕುಮಾರಸ್ವಾಮಿ ಅವರು ಅನೇಕ ಜನಕ್ಕೆ ಫೋನ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗಿದೆ, ನಮ್ಮ ಪಕ್ಷದವರಿಗೆ. ಮತ್ತು ಇಂಡಿಪೆಂಡೆನ್ಸ್ನೂ ಕೂಡ ಕರ್ಸ್ಕೊಂಡು ಮಾತಾಡಿದ್ದಾರೆ ಕೆಲವ್ರನ್ನ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅವರೆಲ್ಲ ಹೇಳಿದ್ದಾರೆ, ಇಲ್ಲ ನಾವು ಹಂಗೆ ಮಾಡ್ಲಿಕ್ಕಾಗಲ್ಲ, ನಾವು DK ಶಿವಕುಮಾರ್ ಅವ್ರ ಪರ ಇದ್ದೇವೆ, ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮಗೆ, ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಅವ್ರಿಗೆ ಕೌಂಟ್ ಮಾಡಿದಾಗ ನಮ್ಮ ಓಟ್ ಜಾಸ್ತಿ ಇದೆಯಾ, ಅವ್ರ ಓಟ್ ಜಾಸ್ತಿ ಇದೆಯಾ? ಅವ್ರು ಯಾಕೆ 5ನೇ ಅಭ್ಯರ್ಥಿ ಹಾಕೋ 3ನೇ ಅಭ್ಯರ್ಥಿ ಹಾಕೋ ಪ್ರಮೇಯ ಇರಲಿಲ್ಲ. ಅವ್ರು ಏನು ಹೇಳಿಲ್ವಂದರೆ DK ಶಿವಕುಮಾರ್ಗೆ ಹೆಸರು ಬರಬಾರ್ದು. ಈಗ ಅವ್ರಿಗೇನಾಗಿದೆ, DK ಶಿವಕುಮಾರ್ ಅವ್ರಿಗೆ ಹೆಸರು ಬರ್ತದೆ, ನಾವೇನಾದರೂ ಮಾಡಿ ಅವ್ರ ಮುಖಕ್ಕೆ ಮಸಿ ಬೆಳಿಬೇಕು ಅಂತ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿಗೆ ಮನವಿ ಮಾಡಲು ಬಿಜೆಪಿ ನಿರ್ಧರಿಸಿದೆ. ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಪ್ರಧಾನಿಗೆ ಮನವಿ ಜೊತೆಗೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಬಿಜೆಪಿಯ ಪ್ರಸಾದ್ ಗೌಡ ಹೇಳಿದ್ದಾರೆ. ಜೆಡಿಎಸ್ ಜೊತೆ ಸೇರಿ ಒಟ್ಟಿಗೆ ಹೋರಾಟಕ್ಕೂ ಮಾತುಕತೆ ಮಾಡ್ತೇವೆ. ಇಲ್ಲಿನ ವಾಸ್ತವಾಂಶವನ್ನ ಮೋದಿ ಅವರಿಗೂ ನಾವು ತಿಳಿಸ್ತೇವೆ. ಗೋಲಿಬಾರ್ ಮಾಡಿದ್ರೂ ಸರಿ, ನಾವು ಈ ಭೂಮಿ ಉಳಿಸಲು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಹ ಬಿಡದಿನಲ್ಲಿ ರೈತರನ್ನು ಒಕ್ಕೂಲಗಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರಿಂದ ಜಮೀನು ತೆಗೆದುಕೊಳ್ಬೇಕಾದ್ರೆ ಕನಿಷ್ಠ 60-70% ರೈತರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಾಗ್ತದೆ. ಬಹುತೇಕ ಎಲ್ಲ ರೈತರು ಇದನ್ನು ವಿರೋಧಿಸ್ತಾ ಇದ್ದಾರೆ. 90% ಅಷ್ಟು ರೈತರು ವಿರೋಧದ ನಡುವೆನೂ ಸಹ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯಪೂರ್ವಕವಾಗಿ ಜಮೀನನ್ನ ಕಸ್ಕೊಳ್ಳಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ರಾಹುಲ್ ಗಾಂಧಿ ಅವರು ಕೂಡ ವಿಪಕ್ಷ ನಾಯಕರಿಗೆ ಇವತ್ತು ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಿಮ್ಮದೇ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲೇನಿದ್ದಾರೆ, ಅವ್ರಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡಬೇಕು. ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಡೀತಾ ಇದೆ, ಅದನ್ನು ಕೈ ಬಿಡುವಂತೆ ತಾಕೀತು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ರಾಹುಲ್ ಗಾಂಧಿ ಅವರು ಕೂಡ ವಿನಂತಿ ಮಾಡ್ತೇನೆ. ಬಿಡದಿ ಟೌನ್ಶಿಪ್ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈತರು ಕೊಟ್ಟರೆ ತಗೋಬೇಕು, ಕೊಡದಿದ್ದರೆ ಒತ್ತಾಯ ಮಾಡಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು. ಈಗಾಗಲೇ ಅಲ್ಲಿ ಅಡಿಕೆ ಬೆಳೆದಿದ್ದಾರೆ, ಕಬ್ಬು ಬೆಳೆದಿದ್ದಾರೆ, ದ್ರಾಕ್ಷಿ ಬೆಳೆದಿದ್ದಾರೆ, ಹಣ್ಣು ಹಂಪಲುಗಳನ್ನ ಬೆಳೆದಿದ್ದಾರೆ. ಅಲ್ಲಿ ಆ ಭೂಮಿಯನ್ನು ಯಾವ ಕಾರಣಕ್ಕೂ ವಶಪಡಿಸ್ಕೊಳ್ಬಾರ್ದು ಅಂತ ಒತ್ತಾಯ ಮಾಡ್ತೀವಿ. ಬಿಡದಿ ಮೊದಲ ಹೋರಾಟಕ್ಕೆ ನಾನು ಬಿಡದಿಯಲ್ಲಿ ಹೋಗಿ ಭಾಗವಹಿಸಿದ್ದೆ. ಫಸ್ಟ್ ಹೋರಾಟ, ಅವರ ಪ್ರಾರಂಭದ ಹೋರಾಟದಲ್ಲಿ ನಾನು ಹೋಗಿ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೆ. ನಾನು ಬಿಡದಿ ಟೌನ್ಶಿಪ್ ಏನು ಮಾಡ್ತಾ ಇದ್ದೀರಾ, ಇದು ಈಗಾಗಲೇ ಡ್ರಾಪ್ ಆಗಿರುವಂಥ ಕೇಸು. ಅವರು ಪದೇ ಕ್ಲೈಮ್ ಮಾಡ್ತಾರೆ. ಕುಮಾರಸ್ವಾಮಿಯವರು 2008ರಲ್ಲಿ
ಅನುಮೋದನೆ ಕೊಟ್ಟಿದ್ರು ಅಂತ. ರೈತರು ಹೇಳ್ತಾ ಇದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾವ್ರೆ. ಆ ಉತ್ತರ ಕೊಡಿ ಇವಾಗ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರಿಂದ ಪರ ವಿರೋಧದ ಕುರಿತು ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಕಾರ್ಯಕ್ರಮ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು. ಇದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರದು ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ. ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಬಹುಶಃ ಸಬ್ಜೆಕ್ಟ್ ಬಂದರೂ ಬರೋ ಚರ್ಚೆ ಆಗ್ಬೋದು. ಯಾಕಂದರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಅನಾವಶ್ಯಕ ಗೊಂದಲ ಆಗಬಾರ್ದು. ಒಂದು ಟೌನ್ಶಿಪ್ ಮಾಡಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟಲ್ಲಿ ಬಂದಾಗ. ಅದೇ ಹೇಳಿ ಅದು ಆಗಬಾರ್ದು. ಅದನ್ನು ಒಂದು ನಾವು ಯಾವುದೋ ಒಂದು ಸ್ಕೀಮ್ ಮಾಡಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗಬಾರ್ದು. ಅದೇ ಒಂದು ಸಮಸ್ಯೆಗೆ ಉದ್ಭವ ಕಾರಣ ಆಗಬಾರ್ದು. ಅದನ್ನು ಕೂಡ ನಮ್ಮ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಈ ಯೋಜನೆ ಜೆಡಿಎಸ್ನ ಬ್ರೈನ್ ಚೈಲ್ಡ್. ಆಗ ಅವರು ಪ್ರಸ್ತಾಪ ಮಾಡಿ ಈಗ್ಯಾಕೆ ವಿರೋಧ ಮಾಡ್ತಿದ್ದಾರೆ? ದಬ್ಬಾಳಿಕೆ ಮಾಡಿ ರೈತರ ಜಮೀನು ಕಸಿತಿಲ್ಲ. ಇಷ್ಟ ಇದ್ರೆ ಜಮೀನು ಕೊಡ್ತಾರೆ. ನಾವು ಕಾನೂನು ಮೀರಿ ಏನೂ ಮಾಡ್ತಿಲ್ಲ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಡದಿ ಟೌನ್ಶಿಪ್ ಯಾರ ಕಾಲದಲ್ರಿ? ಸ್ವಲ್ಪ ದಾಖಲೆಗಳನ್ನು ನೋಡ್ಬಿಡಿ. ಯಾರ್ದಿದ್ದು ಬ್ರೈನ್ ಚೈಲ್ಡು? ಯಾರು ಇದನ್ನ ಆಗಬೇಕು ಅಂತ ಬಯಸಿದ್ದು? ಆಮೇಲೆ ಯಾರೂ ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲ. ಈಗ ಚನ್ನರಾಯಪಟ್ಟಣ ವಿಷಯ ತಗೊಳ್ಳಿ. ನಮ್ಮ ದೇವನಹಳ್ಳಿನಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದ್ವಿ. ಯಾರಿಗೆ ಇಷ್ಟ ಆಯಿತು ಅವ್ರು ಕೊಡ್ಬೋದಾಗಿತ್ತು. ಇವಾಗ ಆಲ್ಮೋಸ್ಟ್ ಬಹುತೇಕ ಜನ ಬಂದಿದ್ದಾರೆ. ಯಾರು ಕೂಡ ರೈತರ ಜಮೀನನ್ನು ಕಸ್ಕೊಳೋ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಬಿಡದಿ ಟೌನ್ಶಿಪ್ಗೆ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಗೆ ಮುಂದಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಸದ್ಯಕ್ಕೆ ಉತ್ತರ ನೀಡಲ್ಲ. ಅದು ನಾನು ಮಾಡಿರುವ ಟೌನ್ಶಿಪ್ ಅಲ್ಲ, ಹಿಂದೆ ಎಚ್ಡಿಕೆ ಮಾಡಿದ ಯೋಜನೆ ಅದು ಅಂತ ಹೇಳಿದ್ದಾರೆ. ರಾಜಕಾರಣ ಮಾಡ್ತಾ ಇದ್ದಾರೆ, ಮಾಡ್ಲಿ ಅಂತಲೂ ಗುಡುಗಿದ್ದಾರೆ. 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾರೆ. ತೆಲಂಗಾಣದಲ್ಲಿ 40,000 ಎಕರೆ ಹೊಸ ಟೌನ್ ಮಾಡ್ತಾರೆ. ಇದು ನಾನು ಮಾಡಿದಂಥ ಟೌನ್ಶಿಪ್ ಅಲ್ಲ. ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದ ಟೌನ್ಶಿಪ್. ಹಿಂದೆ BJP ಗೌರ್ಮೆಂಟಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಕೊಟ್ಟರಲ್ಲ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನು ರೈತರು ಹೋಗಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಿ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ಗೆ ಹೃದಯಾಘಾತ ಆಗಿ ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಕ್ಬಾಲ್ ಹುಸೇನ್ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಶಾಸಕರಿಗೆ ಸ್ಟಂಟ್ ಅಳವಡಿಸಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟ ಬಳಿಕ ಮಾತನಾಡಿದ ಸಿಎಂ, ಸ್ನೇಹಿತ ಶಾಸಕ ಇಕ್ಬಾಲ್ ಹುಸೇನ್ ಆರೋಗ್ಯವಾಗಿದ್ದಾರೆ, ಯಾರೂ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಇಕ್ಬಾಲ್ ಹುಸೇನ್ ಅವರು ಸ್ವಲ್ಪ ನೆನ್ನೆ ಚೆಸ್ಟ್ ಪೇನ್ ಬಂದಿದೆ, ಡಾಕ್ಟರೆಲ್ಲ ಚೆಕ್ ಮಾಡಿದ್ದಾರೆ, ಆರೋಗ್ಯವಾಗಿದ್ದಾರೆ, ಗಾಬರಿ ಯಾರು ಪಡ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಮಾತಾಡಿದ್ದೀನಿ, ಜವಳಿ ಅವ್ರ ಹತ್ರ ಮಾತಾಡಿದ್ದೀನಿ. ಚೆನ್ನಾಗಿದ್ದಾರೆ. ಸ್ವಲ್ಪ ಎಡ್ಗೈ ಸ್ವಲ್ಪ ಸೆಟ್ಟ ಬಂತು. ಮುನ್ನೆಚ್ಚರಿಕೆ ಆಗಿ ತಕ್ಷಣ ಹಾಸ್ಪಿಟಲ್ ಸೇರಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಗಟ್ಟಿ ಮುಖ್ಯಾಗಿದ್ದಾರೆ. ಯಾರು ಗಾಬರಿ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವ್ರು ಅವ್ರು ಒಳ್ಳೇದು ಏನಾಗಬೇಕು ಎಲ್ಲ ಮಾಡ್ತಾರೆ. ಜಿಬಿಎ ಕಸದ ಮಾಫಿಯಾ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕಸದಿಂದ ಕಾಸು ಹೊಡೆಯೋದು ಕಾಂಗ್ರೆಸ್ನ ಸಂಚಿದು. ರಾಮ್ಕಿ ಕಂಪನಿಗೆ 19,437 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟಿದ್ದಾರೆ. ಅಜುಮ್ ಫಾರ್ವೇಜ್ಗೆ ಪತ್ರ ಬರೆದಿದ್ದೇನೆ. ನಿಮ್ಮ ವರದಿ ಬೆಂಗಳೂರಿನ ಭವಿಷ್ಯದ ದಾಖಲೆ ಆಗುತ್ತೆ. ಪ್ರಾಮಾಣಿಕತೆಯಿಂದ ವರದಿ ಕೊಡಿ ಅಂತ ಕೇಳಿದ್ದೇನೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇನೆ. ನಾನು ಸಿಬಿಐಗೆ ಪತ್ರ ಬರೀತೇನೆ ಅಂತ ಹೇಳಿದ್ದಾರೆ ಅಶೋಕ್. ಇನ್ನು ದಯವಿಟ್ಟು ಪತ್ರ ಚಳುವಳಿ ಮಾಡಿ ಕಸದ ಹಗರಣದ ತನಿಖೆಗೆ ರಾಜ್ಯಪಾಲರಿಗೆ ಹಾಗೂ ಸಿಎಂಗೆ ಪತ್ರ ಬರೆಯುವಂತೆ ಜನರಿಗೆ ಆರ್ ಅಶೋಕ್ ಮನವಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕಸದ ಮಾಫಿಯಾಗೆ ಸರೆಂಡರ್ ಆದಂಥ ಮುಖ್ಯಮಂತ್ರಿ ಅಂತೇಳಿ ಪತ್ರಿಕಾ ಸಂದರ್ಶನ ನಾನು ಮಾಡಿದ್ದೆ. ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೆ. ಸುಮಾರು 10ಕ್ಕೂ ಹೆಚ್ಚು ದಾಖಲೆಗಳು ನಾನು ಬಿಡುಗಡೆ ಮಾಡಿದ್ದೆ.
ಅದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಕೂಡ ಈ 39,000 ಕೋಟಿ ಬೆಂಗಳೂರು ನಾರ್ತ್ ಸೌತ್ ಅಂತೇಳಿ ಟೆಂಡರ್ ಕರೆದಿದ್ದೀರ, ಅದು ಒಬ್ಬರ ಪಾಲಾಗೋಕ್ಕೆ ಅವಕಾಶ ಒಳ್ಳೆಯದಲ್ಲ, ದೊಡ್ಡ ಹಗರಣ ಇದು ಅನ್ನೋದು ಮಾತನ್ನು ನಾನು ಹೇಳಿದ್ದೆ. ಈಗಾಗಲೇ ನಾನು ಉನ್ನತಾಧಿಕಾರಿ ಸಮಿತಿಗೆ ರಾಜಸ್ಥಾನದಲ್ಲಿ ಬೆಂಗಳೂರಿನ HAL ಪೊಲೀಸರು ಟ್ರ್ಯಾಪ್ ಆಗಿರುವ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಇದು ಯಾರಿಗೂ ಗೌರವ ತರುವ ವಿಚಾರವಲ್ಲ. ರಕ್ಷಕರೇ ಭಕ್ಷಕರಾದ್ರೆ ಹೇಗೆ? ಈಗಾಗಲೇ ಅವರನ್ನೆಲ್ಲ ಅಮಾನತು ಮಾಡಲಾಗಿದೆ. ಮೇಲಾಧಿಕಾರಿಗಳು ಯಾರಾದರೂ ಶಾಮೀಲಾಗಿದ್ದಾರಾ ಅಂತ ಪರಿಶೀಲನೆ ಮಾಡ್ತಿದ್ದೇವೆ. ಯಾರಾದರೂ ಶಾಮೀಲಾಗಿದ್ರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ. ಬಟ್ ಇದು ಯಾರಿಗೂ ಕೂಡ ಗೌರವ ತರುವಂಥ ವಿಚಾರ ಅಲ್ಲ. ಇದು ವಿಶೇಷವಾಗಿ ಯಾರು ರಕ್ಷಣೆ ಮಾಡಬೇಕು ಅವರೇ ಭಕ್ಷಣೆ ಮಾಡಿದ್ರೆ, ರಕ್ಷಕರೇ ಭಕ್ಷಕರಾದರೆ ಸರಿಯಲ್ಲ. ಅದನ್ನು ಈಗಾಗಲೇ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಮೇಲಧಿಕಾರಿಗಳು ಕೂಡ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಇದೆಯಾ ಅಂತ ಕೂಡ ಚೆಕ್ ಮಾಡೋಕ್ಕೆ ನಾನು ಹೇಳಿದ್ದೇನೆ. ಬಟ್ ಇದು ಒಂದು ಈ ವ್ಯವಸ್ಥೆಯಲ್ಲಿ ಏನು ಇದು ತುಕ್ಕು ಹಿಡಿದಿದೆ, ಇದನ್ನು ಸರಿಪಡಿಸ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅವ್ರಿಗಾಗಲೇ ಸಸ್ಪೆಂಡ್ 10 ಗಂಟೆಗೆ ಕೆಲಸಕ್ಕೆ ಹಾಜರಾಗಬೇಕು ಎಂಬ ಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ವಿಧಾನಸೌಧದ ಸಿಬ್ಬಂದಿ ಕೇರ್ ಮಾಡ್ತಿಲ್ಲ. ಸಿಎಂ ಹೇಳಿದ್ರೂ ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿಗಳು ಹಾಜರಾಗ್ತಾ ಇಲ್ಲ. 10 ಗಂಟೆಗೆ ಬರಬೇಕಾದ ಸಿಬ್ಬಂದಿ 10:20, 11, 11:15 ಬರ್ತಾ ಇದ್ದಾರೆ. ಕೇಳಿದ್ರೆ ಕೋರ್ಟ್ಗೆ ಹೋಗಿ ಬರುವುದು ತಡವಾಯಿತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಏನೂ ಮಾತಾಡದೆ ಅವಸರದಲ್ಲಿ ಕಚೇರಿಗೆ ಬರ್ತಾ ಇದ್ದಾರೆ. ಆಕ್ಸಿಡೆಂಟ್ ಒಳಗಡೆ ಬರಬೇಕು ಅಂತಿದ್ದಾರೆ, ಯಾಕೆ ಲೇಟಾಗಿ ಬಂದ್ರಿ? 5 ನಿಮಿಷ 10 ಗಂಟೆ ಒಳಗಡೆ ಬರಬೇಕು ಅಂತಿದ್ದಾರೆ. ಅಲ್ಲ ಈಗ ಇವಾಗ ಇಷ್ಟೊತ್ತಿಗೆ ಕೋರ್ಟ್ಗ ಅಲ್ಲ ಎತ್ಕೊಂಡ್ ಬರ್ತಾರ ಎಂತ ಹೇಳೋದು ನಿಮ್ಗೆ ಉತ್ತರ? ಅಲ್ಲ 10 ಗಂಟೆ ಒಳಗಡೆ ಬರಬೇಕು ಅದೇ ಗೊತ್ತಾಯ್ತು. ಈಗ ಕೋರ್ಟಿಗೆ ಹೋಗಿದ್ವಿ 10 ಗಂಟೆಗೆನೆ. ಶೈಕ್ಷಣಿಕ ವರ್ಷ ಪ್ರಾರಂಭವಾದರೂ ಸರ್ಕಾರಿ ಶಾಲೆಗಳಲ್ಲಿ ಸಮಸ್ಯೆ ಬಗೆಹರಿದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಕಲಿತ ರಾಜ್ಯದ ಸುಮಾರು 30,000 ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಗೆ ಸಿಲುಕಿದ್ದಾರೆ. 2018-19ರಲ್ಲಿ 1,001 ಕನ್ನಡ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಆರಂಭಿಸಿತ್ತು ರಾಜ್ಯ ಸರ್ಕಾರ. 1ರಿಂದ 7ನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಂನಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗಿತ್ತು. ಆದರೆ ಸರ್ಕಾರಿ ಶಾಲೆಗಳಲ್ಲಿ 8ನೇ ತರಗತಿಗೆ ಮಾತ್ರ ಇಂಗ್ಲಿಷ್ ಮೀಡಿಯಂ ಇನ್ನೂ ಪ್ರಾರಂಭ ಆಗಿಲ್ಲ. ಇದರಿಂದ 8ನೇ ತರಗತಿಗೆ ಸೇರಲು ಸಾವಿರಾರು ಮಕ್ಕಳು ಹಿಂದೇಟು ಹಾಕ್ತಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಸೂಪರ್ ಎಲ್ನಿನೋ ಅಥವಾ ಗಾಡ್ಜಿಲ್ಲಾ ಪರಿಣಾಮ ರಾಜ್ಯದಲ್ಲಿ 10% ಮಳೆ ಕಡಿಮೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಏರಿಕೆ ಹಿನ್ನೆಲೆ ನೈಋತ್ಯದಿಂದ ಬರುವಂತಹ ಗಾಳಿ ವೇಗ ಕಡಿಮೆ ಆಗಲಿದೆ. ಕರಾವಳಿ, ಉತ್ತರ ಒಳನಾಡಿನಲ್ಲಿ ಮಳೆ ಕೊರತೆ ಆಗಲಿದೆ. ಈ ತಿಂಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ವಿಜ್ಞಾನಿ CS ಪಾಟೀಲ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆಗೆ ಹಳ್ಳದ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು ಗೌರಿಬಿದನೂರು ತಾಲೂಕಿನ ಬಾದಿ ಮರಳೂರು ಬೈಚಾಪುರ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕುಸಿದು ಬಿದ್ದು ಸೇತುವೆಯಲ್ಲೇ ಇಳಿದು ಶಾಲೆಗೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಕೂಡಲೇ ಸೇತುವೆ ರಿಪೇರಿ ಮಾಡುವಂತೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಕುಡಿಯುವ ನೀರಿನಲ್ಲಿ ಹುಳುಗಳು ಪತ್ತೆಯಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕೆಳಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಿರ್ವಹಣೆ ಕೊರತೆಯಿಂದ ಗ್ರಾಮದಲ್ಲಿನ 2 ಶುದ್ಧ ಕುಡಿಯುವ ನೀರಿನ ಘಟಕಗಳು ದುರಸ್ತಿಯಲ್ಲಿದೆ. ಇದರಿಂದಾಗಿ ಖಾಸಗಿ ಟ್ಯಾಂಕರ್ ಮೂಲಕ ಗ್ರಾಮಸ್ಥರು ನೀರು ಪಡೆಯುತ್ತಾ ಇದ್ದಾರೆ. ಈಗ ಖಾಸಗಿ ಟ್ಯಾಂಕರ್ನಲ್ಲಿರುವ ನೀರಿನಲ್ಲೂ ಹುಳುಗಳು ಪತ್ತೆಯಾಗಿದೆ. ಇದರಿಂದ ಕೋಪಗೊಂಡ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಇದ್ರೂ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಖಾಸಗಿ ಟ್ಯಾಂಕರ್ಗಳು ಸ್ವಚ್ಛತೆ ಬಗ್ಗೆ ಗಮನ ಹರಿಸಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರಲ್ಲೇ ರಾಜಾರೋಷವಾಗಿ ಜೂಜಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ಚಿತ್ತಾಪುರ ತಾಲೂಕಿನ ನಾಲವಾರ ಗ್ರಾಮದಲ್ಲಿ ಹಣವನ್ನ ಇಟ್ಟು ಸ್ಪೀಟ್ ಆಟ ಆಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ಸಾವಿರಾರು ರೂಪಾಯಿ ಹಾಕಿ ಜೂಜಾಟ ಆಡ್ತಾ ಇದ್ದಾರೆ. ಜೂನ್ 13ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಗೃಹ ಸಚಿವರ ತವರಲ್ಲೇ ಹೀಗಾದ್ರೆ ಹೇಗೆ ಅಂತ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಕೇಳಿ ಬರ್ತಾ ಇದೆ. ಕೋಲಾರ ಜಿಲ್ಲೆಯ ಕೂರಂಡಹಳ್ಳಿಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಧಮಕಿ ಹಾಕಲಾಗಿದೆ. ನಾರಾಯಣಸ್ವಾಮಿ ಅನ್ನೋರು ರಸ್ತೆ ಬದಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರು. ಈ ಬಗ್ಗೆ ಅಬಕಾರಿ ಇಲಾಖೆಗೆ ಸ್ಥಳೀಯರಿಂದ ದೂರು ಕೊಟ್ಟಿದ್ರು. ಈ ದೂರಿನ ಹಿನ್ನೆಲೆಯಲ್ಲಿ ನಾರಾಯಣಸ್ವಾಮಿ ನಿವಾಸದ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ವೇಳೆ ಅಧಿಕಾರಿಗಳಿಗೆ ನಾರಾಯಣಸ್ವಾಮಿ ಹಾಗೂ ಪತ್ನಿ ಮುನಿರತ್ನಮ್ಮ ನಿಂದಿಸಿದ್ದಾರೆ. ಕಳಪೆ ರಸ್ತೆ ಕಾಮಗಾರಿ ಪ್ರಶ್ನಿಸಿದವರಿಗೆ ಬಳ್ಳಾರಿ ಕಾಂಗ್ರೆಸ್ ಸಂಸದ ಇ ತುಕಾರಾಂ ಅಶ್ಲೀಲ ಪದಗಳಿಂದ ಬೈದಿದ್ದಾರೆ. ಕೆಲವರಿಗೆ ಗಂಧ ಗಾಳಿ ಗೊತ್ತಿರೋದಿಲ್ಲ ಅಂತ ಅತ್ಯಂತ ಕೆಟ್ಟ ಪದಗಳನ್ನು ಬಳಸಿ ಬೈದಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಡಾಣಾಪುರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 50ರ ಸರ್ವಿಸ್ ರಸ್ತೆ ನಿರ್ಮಿಸಿ 10 ದಿನದಲ್ಲೇ ರಸ್ತೆ ಕುಸಿದಿದೆ. ಸ್ಥಳಕ್ಕೆ ಬಂದಿದ್ದ ಸಂಸದ ಇ ತುಕಾರಾಂ ಕಳಪೆ ಕಾಮಗಾರಿ ಪ್ರಶ್ನಿಸಿದವರನ್ನೇ ಬೈದಿದ್ದಾರೆ.
ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಇವತ್ತಿನಿಂದ ಹೊಸ ಜಡ್ಜ್ ಮುಂದೆ ಪ್ರಕರಣದ ಟ್ರಯಲ್ ಪ್ರಾರಂಭ ಆಗಿದೆ. ಸಿಸಿಎಚ್ 59ನೇ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ನ್ಯಾಯಾಧೀಶೆ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ ಅವರ ಮುಂದೆ ವಿಚಾರಣೆ ಆಯಿತು. ಆರೋಪಿಗಳಾದ ನಟ ದರ್ಶನ್, ಪವಿತ್ರಗೌಡ ಪರಪನಗ್ರಹಾರ ಜೈಲಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದರು. ಈ ವೇಳೆ ಇಬ್ಬರು ಸಾಕ್ಷಿಗಳನ್ನು ವಕೀಲ ಬಾಲನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಶೆಡ್ನಲ್ಲಿ ಸೀಸ್ ಮಾಡಲಾಗಿದ್ದ ಲೆಡ್ಜರ್ ಬುಕ್ ಸಂಬಂಧಪಟ್ಟಂಗೆ ಸಾಕ್ಷಿ ವಿಚಾರಣೆ ಮಾಡಿದ್ರು. ವಿಚಾರಣೆ ವೇಳೆ ಕೇವಲ ಪ್ರಕರಣ ಸಂಬಂಧಪಟ್ಟವರನ್ನ ಬಿಟ್ಟು ಉಳಿದ ಎಲ್ಲರನ್ನ ನ್ಯಾಯಾಧೀಶರು ಹೊರಗೆ ಕಳಿಸಿದರು. ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಮಗು ವೆನೆಲಾ ಕೊಲೆ ಕೇಸ್ನ ತನಿಖೆ ಬಾಣಸವಾಡಿ ಎಸ್ಪಿ ನೇತೃತ್ವದಲ್ಲಿ ನಡೀತಾ ಇದೆ. ಬಾಣಸವಾಡಿ ಠಾಣೆ ಇನ್ಸ್ಪೆಕ್ಟರ್ ಇಂದ ಆರೋಪಿ ಮೋಹನ್ ವಿಚಾರಣೆ ಮಾಡಲಾಗ್ತಾ ಇದೆ. ಖುದ್ದು ಎಸಿಪಿಯಿಂದ ಆರೋಪಿತೆ ಪ್ರಿಯಾಂಕಳನ್ನ ವಿಚಾರಣೆ ಮಾಡಲಾಗಿದೆ. ಕೊಲೆ ಬಗ್ಗೆ ತನಗೆ ಏನೂ ಗೊತ್ತಿಲ್ಲ ಅಂತ ಆರೋಪಿ ಪ್ರಿಯಾಂಕಾ ಹೇಳ್ತಾ ಇದ್ದಾಳೆ. ಇತ್ತ ಕೊಲೆಗಾರ ಮೋಹನ್ ಗಂಟೆಗೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಹೀಗಾಗಿ ಟೆಕ್ನಿಕಲ್ ಹಾಗೂ ವೈಜ್ಞಾನಿಕವಾಗಿ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ ಆರೋಪ ಪ್ರಕರಣದಲ್ಲಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಬಳಿಕ ಚಿನ್ನಯ್ಯಗೆ ಬೆದರಿಕೆ ಬರ್ತಾ ಇವೆಯಂತೆ. ಈ ಸಂಬಂಧ ಗಿರೀಶ್ ಮಠನ್ ಅವರ ವಿರುದ್ಧ ಎಸ್ಐಟಿಗೆ ಚಿನ್ನಯ್ಯ ದೂರು ಕೊಟ್ಟಿದ್ದಾರೆ. ನನ್ನ ಕಾನೂನು ಹೋರಾಟದ ಪ್ರಕ್ರಿಯೆಗೆ ತಡೆ ಮಾಡಲು ಪ್ರಯತ್ನ ಆಗ್ತಾ ಇದೆ. ಯೂಟ್ಯೂಬರ್ ಮತ್ತು ಗಿರೀಶ್ ಮಠನ್ ಅವರ ಕರೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಎಸ್ಐಟಿಗೆ ಚಿನ್ನಯ್ಯ ದೂರನ್ನು ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪದ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಸಿಬಿಐಗೆ ಕೊಡಿ ಅಂತ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ಈ ಕುರಿತು ಸಿಎಂ ಹಾಗೂ ಡಿಸಿಎಂಗೆ ಸಿಟಿ ರವಿ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಶ್ರೀರಾಮಚಂದ್ರ ಹಿಂದೂ ಧರ್ಮ ಹಾಗೂ ಗ್ರಂಥಗಳ ಅವಹೇಳನಕಾರಿ ಹೇಳಿಕೆ ನೀಡಿರೋ ಹಿನ್ನೆಲೆ ಪ್ರೊಫೆಸರ್ ಕೆಎಸ್ ಭಗವಾನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಬ್ಬಿಣದ ಆಯುಧ ಪ್ರದರ್ಶಿಸಿ ಮಹಿಳೆಯರಿಗೆ ತ್ರಿಶೂಲ ಆಕಾರದ ಆಯುಧ ವಿತರಣೆ ಆರೋಪ ಹಿನ್ನೆಲೆ ಪ್ರಮೋದ್ ಮುತಾಲಿಕ್ ಸೇರಿದಂತೆ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಮುದ್ರದಲ್ಲಿ ಮುಳುಗಿ ಓರ್ವ ಪ್ರವಾಸಿಗ ಸಾವನ್ನಪ್ಪಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಬಾಡ ಗ್ರಾಮದ ಕಡ್ಲೆ ಸಮುದ್ರ ತೀರದಲ್ಲಿ ಘಟನೆ ನಡೆದಿದೆ. 5 ಸ್ನೇಹಿತರ ಜೊತೆ ಸಮುದ್ರದಲ್ಲಿ ಈಜಲು ತೆರಳಿದ್ದಾಗ ಈ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ಹೆಲ್ಮೆಟ್ ಜಾಗೃತಿ ಅಭಿಯಾನ ಮಾಡಲಾಗ್ತಾ ಇದೆ. 7 ದಿನಗಳ ಕಾಲ ಹೆಲ್ಮೆಟ್ ಜಾಗೃತಿ ಅಭಿಯಾನಕ್ಕೆ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಐಜಿಪಿ ಸಂದೀಪ್ ಪಾಟೀಲ್ ಚಾಲನೆ ಕೊಟ್ಟಿದ್ದಾರೆ. ಚಿನ್ನದ ಬೆಲೆ ದಿನೇ ದಿನೇ ನಿಧಾನವಾಗಿ ಏರಿಕೆಯಾಗ್ತಾ ಇದೆ. 24 ಗಂಟೆಯಲ್ಲಿ 22 ಕ್ಯಾರೆಟ್ ಚಿನ್ನದ ದರ ಪ್ರತಿ 10 ಗ್ರಾಂಗೆ 2,250 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರವು 2,450 ರೂಪಾಯಿ ಏರಿಕೆ ಕಂಡಿದೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಲು ಮೈಸೂರಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತರಾದ ಸ್ಪರ್ಧಿಗೆ 1 ಲಕ್ಷ ಬಹುಮಾನ ನೀಡಲಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ QR ಕೋಡ್ ಸ್ಕ್ಯಾನ್ ಮಾಡಿ ಆಸಕ್ತರು ನೋಂದಣಿ ಮಾಡಿಸಿಕೊಳ್ಳಬಹುದು.